ಒಂದು ಬೇಸಿಗೆ ಕಾಲ ಸಾಯಂಕಾಲ ರಮೇಶ್ ಅನಾಮಿಕಾ ಮನೆಗೆ ಹೋಗುತ್ತಾ ಇದ್ದರೆ ತಿಳಿದ ಮಲ್ಲಯ್ಯ ತಾಟಿ ನಿಂಗಗಳ ಗೊನೆ ಹಿಡಿದುಕೊಂಡು ಹೋಗುವುದು ಕಾಣಿಸುತ್ತದೆ. ತಕ್ಷಣ ಅನಾಮಿಕಾ ಗಟ್ಟಿಯಾಗಿ ದೊಡ್ಡಯ್ಯ, ಓ ದೊಡ್ಡಯ್ಯ, ನಿಲ್ಲು ನಿಲ್ಲು ಎಂದು ಕರೆಯುತ್ತಾಳೆ ಅನಾಮಿಕಾ. ಮಲ್ಲಯ್ಯ ಅನಾಮಿಕಳನ್ನು ನೋಡಿ ನಿಲ್ಲುತ್ತಾನೆ. ಅನಾಮಿಕಾ ರಮೇಶ್ ಮಲ್ಲಯ್ಯನ ಹತ್ರಕ್ಕೆ ಬರ್ತಾರೆ. ಏನ್ ತಾಯಿ? ದೊಡ್ಡಯ್ಯ, ನನಗೆ 5-6 ತಾಟಿ ನಿಂಗ್ ಕೊಡ್ತೀಯಾ? ಕ್ಷಮಿಸು ತಾಯಿ, ಪಟ್ಟಣದಿಂದ ಮಗಳು ಅಳಿಯ ಬಂದಿದ್ದಾರೆ, ಅಲ್ಲಿ ಅವರಿಗೆ ಸಿಕ್ಕಲ್ವಲ್ಲ, ತಗೊಂಬಾ ಅಂತ ಹೇಳಿದ್ದಾರೆ, ನಿಮಗೆ ಕೊಡಲಾರೆ ತಾಯಿ. ಹಾಗಲ್ಲ ದೊಡ್ಡಯ್ಯ, 5 ಬೇಡ, 1-2 ಕೊಡು, ತಾಟಿ ನಿಂಗನ್ನ ತಿನ್ಬೇಕು ಅನ್ನಿಸ್ತಾ ಇದೆ. ಹಬ್ಬಾ, ಬಹಳ ಕಷ್ಟ ಕೊಡ್ತಿದ್ಯಾ ತಾಯಿ, ಬೇಕು ಅಂತಂದ್ರೆ ನಾಳೆ ನಾನು ಇನ್ನೊಂದು ಕೊನೆ ಕೊಯ್ಕೊಂಬಂದ್ ಕೊಡ್ತೀನಿ, ಈಗ ಮಾತ್ರ ನನ್ನ ಬಿಟ್ಬಿಡು ಎಂದು ಹೇಳುತ್ತಲೇ ಅನಾಮಿಕಾ ಮುಖ ಸಣ್ಣದು ಮಾಡ್ಕೋತಾಳೆ. ಮಲ್ಲಯ್ಯನಿಗೆ ದುಃಖ ಅನಿಸುತ್ತದೆ. ಇನ್ನು ಮಾಡುವುದಕ್ಕೆ ಏನೂ ಇಲ್ಲದೆ ಮಲ್ಲಯ್ಯ ಒಂದು 5-6 ತಾಟಿ ನಿಂಗು ಕೊಡುತ್ತಾನೆ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಮಲ್ಲಯ್ಯ ತನ್ನ ಮನೆ ಕಡೆಗೆ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕಾ ತಮ್ಮ ಮನೆಗೆ ಹೋಗುತ್ತಾ ಇರ್ತಾರೆ. ಅನಾಮಿಕಾ, ನೀನು ಮಾಡಿದ್ದು ನನಗೆ ಹಿಡಿಸ್ಲಿಲ್ಲ. ಅಂದ್ರೆ ನೀವು ಈ ತಾಟಿ ನಿಂಗ ಜ್ಯೂಸನ್ನ ಕುಡಿಬೇಡಿ. ತಾಟಿ ನಿಂಗಿನಿಂದ ಜ್ಯೂಸ್ ಮಾಡ್ತಾರ ಯಾರಾದ್ರೂ? ಅವ್ರು ಇವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಹೊರತು ನಾನು ಮಾತ್ರ ಮಾಡ್ತೀನಿ. ಅದು ನಿಮ್ ಕೊಡಲ್ಲ. ಅತ್ತೆ ಮಾವಯ್ಯಂಗೆ, ನನ್ನ ನಾದಿನಿ ಮಾಲತಿಗೆ ಕೊಡ್ತೀನಿ. ನೀನ್ ಹೇಗೆ ಕೊಡಲ್ವಾ ನಾನು ನೋಡ್ತೀನಿ ಅನು. ನಿನ್ ಬಗ್ಗೆ ಪೂರ್ತಿಯಾಗಿ ನಂಗೆ ಗೊತ್ತು. ನಾನು ಕುಡಿಯೋದೆ, ನೀನ್ ಕುಡಿಯಲ್ವಲ್ಲ. ಸಾಕು ಬಿಡಿ ಸಂಭ್ರಮ, ಬನ್ನಿ ಎನ್ನುತ್ತಾ ಇಬ್ಬರು ಮನೆಗೆ ಬರುತ್ತಾರೆ. ವಾತಾವರಣ ಪೂರ್ತಿಯಾಗಿ ತಣ್ಣಗಾಗುತ್ತದೆ. ಮನೆ ಹೊರಗೆ ಮಂಚದಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡು ಮಾಲತಿ ಓದಿನ ಬಗ್ಗೆ ಮಾತನಾಡ್ಕೋತಾ ಇರ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಮಟಮಟ ಮಧ್ಯಾಹ್ನ ಬೀದಿ ಕೊನೆಗೆ ಇರುವ ಬೇವಿನ ಮರದ ಕೆಳಗೆ ತಣ್ಣಗಿದೆ ಎಂದು ಶಾರದಾ ಪ್ರಸಾದರ ಜೊತೆ ಸೇರಿ ಊರಿನವರು ಸ್ವಲ್ಪ ಜನ ಕೂತಿರುತ್ತಾರೆ. ಹೊರಸೆಯಲ್ಲಿ ಅತ್ತೆಯಾದ ರಂಗಮ್ಮ ಶಾರದಳನ್ನು ಕೇಳ್ತಾಳೆ. ಏನ್ ಶಾರದಾ, ಏನ್ ಅಡಿಗೆ ಮಾಡಿದ್ಯಾ? ಸೊಸೆ ಬಂದ ಮೇಲೆ ನಾನು ಅಡಿಗೆ ಮನೆಗೆ ಹೋಗ್ಲಿಲ್ಲ ಅತ್ತೆ. ಸೊಸೆ ಏನ್ ಮಾಡ್ಕೊಟ್ರೆ ಅದನ್ನ ತಿಂತಾ ಇದ್ದೀನಿ, ಆನಂದವಾಗಿರ್ತಾ ಇದೀವಿ. ಏನಕ್ಕಾದ್ರೂ ಅದೃಷ್ಟ ಇರ್ಬೇಕು ಶಾರದಾ. ಹೌದು ಅತ್ತೆ, ನಮ್ಮ ಮನೆಗೆ ಅದೃಷ್ಟ ಅನಾಮಿಕಳ ರೂಪದಲ್ಲಿ ಬಂದಿದೆ. ನಮ್ಮನ್ನ ತನ್ನ ತಾಯಿ ತಂದೆ ಹಾಗೆ ನೋಡ್ಕೊತಾ ಇದ್ದಾಳೆ. ಏನು ಕಾಲ ಬದಲಾದ್ರೂ ನಮ್ಮ ಮೇಲಿನ ಪ್ರೇಮ ಮಾತ್ರ ಬದಲಾಗ್ಲಿಲ್ಲ. ಅಪರೂಪವಾಗಿ ನೋಡ್ಕೊತಾಳೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಚಿಕ್ಕ ಮಡಿಕೆಯಲ್ಲಿ ಮಾಡಿದ ತಾಟಿ ನಿಂಗಿನ ಜ್ಯೂಸ್ ಅನ್ನು ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ. ಇಷ್ಟು ಬಿಸಿಲಲ್ಲಿ ಏನ್ ತಗೊಂಬಂದೆ ಸೊಸೆ? ಮಡಿಕೆ ನೋಡಿದ್ರೆ ತಿಳಿತಾ ಇಲ್ವಾ ಶಾರದಾ? ಇಷ್ಟು ಬಿಸಿಲಲ್ಲಿ ನಮ್ಮೆಲ್ಲರಿಗಾಗಿ ಮೊಮ್ಮಗಳು ಮಜ್ಜಿಗೆ ತಂದ ಹಾಗಿದೆ. ಮಜ್ಜಿಗೆ ಅಲ್ಲ ಅಮ್ಮಮ್ಮ, ಇದು ತಾಟಿ ನಿಂಗಿನ ಜ್ಯೂಸ್ ತಂದಿದ್ದೀನಿ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ, ಏನ್ ತಾಯಿ, ತಾಟಿ ನಿಂಗಿನಿಂದ ಜ್ಯೂಸ್ ಮಾಡ್ಕೊಂಡು ತಂದಿದ್ಯಾ? ತಾಟಿ ನಿಂಗು ತಿಂದಿದ್ದೀನಿ ಹೊರತು ಈ ಜ್ಯೂಸ್ ಯಾವತ್ತೂ ಕುಡಿಲಿಲ್ಲ. ಈಗ ಕುಡೀರಿ ಮಾವಯ್ಯ, ತುಂಬಾ ಚೆನ್ನಾಗಿರುತ್ತೆ ಎಂದು ಹೇಳಿ ಅನಾಮಿಕಾ ಗ್ಲಾಸ್ ನಲ್ಲಿ ಜ್ಯೂಸ್ ಸುರಿದು ಎಲ್ಲರಿಗೂ ಕೊಡುತ್ತಾಳೆ. ಎಲ್ಲರೂ ಸಂತೋಷದಿಂದ ಜ್ಯೂಸ್ ಕುಡಿಯುತ್ತಾರೆ. ಎಲ್ರಿಗೂ ರುಚಿ ಹೊಸದಾಗಿ ಅನ್ಸುತ್ತೆ. ಅಮ್ಮ ಅನಾಮಿಕಾ, ನಿಜ ಹೇಳ, ನೀನು ಇದಕ್ಕೂ ಮೊದಲು ಎಷ್ಟೋ ಜ್ಯೂಸ್ ಮಾಡಿದೀಯ ಹೊರತು ಇದಕ್ಕಿಂತ ರುಚಿ ಯಾವ್ದು ಇಲ್ಲಮ್ಮ. ನನಗೆ ಇನ್ನೊಂದ್ ಗ್ಲಾಸ್ ಹೊಡಿಯಮ್ಮ ಸೊಸೆ ಎಂದು ಪ್ರಸಾದ್ ಗ್ಲಾಸ್ ಅನ್ನು ಕೊಡುತ್ತಾನೆ. ಅನಾಮಿಕಾ ಮತ್ತಷ್ಟು ಜ್ಯೂಸ್ ಸುರಿದು ಕೊಡುತ್ತಾಳೆ. ಶಾರದಾ, ನೀನು ಅದೃಷ್ಟವಂತಳು, ನಿನಗೆ ಒಳ್ಳೆ ಸೊಸೆ ಸಿಕ್ಕಿದಾಳೆ ಎಂದು ರಂಗಮ್ಮ ಹೇಳುತ್ತಲೇ ಶಾರದಂಗೆ ಸ್ವಲ್ಪ ಗರ್ವ ಬಂದ ಹಾಗೆ ಆಗುತ್ತೆ. ನಾನು ಕೂಡ ಅದೇ ಅಂತ ಇದ್ದೀನಿ ಅತ್ತೆ. ಅನಾಮಿಕಾ ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಜೀವನ ಬದಲಾಗಿ ಹೋಗಿದೆ ಅಂತ. ಏನಮ್ಮ ಸೊಸೆ, ನಿನಗೆ ಆಲೋಚನೆ ಹೇಗೆ ಬಂತು? ನಾನು ನನ್ನ ಸೋದರ ಮಾವನ ಮನೆಗೆ ಬೇಸಿಗೆ ಕಾಲದಲ್ಲಿ ಹೋಗ್ತಾ ಇದ್ದೆ ಮಾವಯ್ಯ. ಅಲ್ಲಿ ಅಜ್ಜಿ ಮಾಡಿ ಕೊಡ್ತಾ ಇದ್ರು, ಹೇಗೆ ಮಾಡ್ಬೇಕು ಅಂತ ನಂಗೆ ಕಲ್ಸಿದ್ದಾರೆ ಮಾವಯ್ಯ. ಆದ್ರೂ ಸೊಸೆ, ನಿನಗೆ ತಾಟಿ ನಿಂಗೆ ಎಲ್ಲಿಂದ ಬಂತೆ? ನಿನ್ನೆ ನಾನು ಅವರು ಡ್ಯಾಮ್ ಹತ್ರ ಇಂದ ಮನೆಗೆ ಬರ್ತಾ ಇದ್ರೆ ದಾರಿಯಲ್ಲಿ ತಾಟಿ ನಿಂಗಿನ ಗೊನೆಯಿಂದ ಹೋಗ್ತಾ ಇರುವ ಮಲ್ಲಯ್ಯ ದೊಡ್ಡಯ್ಯ ಸಿಕ್ಕಿದ್ರತ್ತೆ. ಕೆಲವು ತಾಟಿ ನಿಂಗು ಕೊಡು ಅಂತ ಕೇಳ್ದೆ, ದೊಡ್ಡಯ್ಯ ಕೊಟ್ರು. ಅದನ್ನ ಈಗ ಜ್ಯೂಸ್ ಮಾಡಿ ತಂದಿದ್ದೀನಿ. ಹೋ ಮಗಳೇ, ನಮ್ಮ ಊರ್ ಮೇಲೆ ಹೋಗುವ ದೊಡ್ಡ ರೋಡ್ ಹತ್ರ ಚಿಕ್ಕದಾದ ಗುಡಿಸಲು ಹಾಕೊಂಡು ಈ ತಾಟಿ ನಿಂಜಿನ ಜ್ಯೂಸ್ ಮಾರಿದ್ರೆ ನಿನಗೆ ತುಂಬಾ ದುಡ್ಡು ಬರುತ್ತೆ. ನಿನ್ನ ನಾದಿನಿ ಮಾಲ್ತಿನ ಓದಿಗಾಗಿ ಹೇಗೂ ಈ ಬೇಸಿಗೆ ನಂತರ ಪಟ್ಟಣಕ್ಕೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ, ಆ ದುಡ್ಡು ನಿಮ್ಗೆ ಸಹಾಯ ಆಗ್ಬೋದು, ಏನಂತೀಯ ಎಂದು ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಅಯ್ಯೋ ಅಮ್ಮಮ್ಮ, ಎಂತ ಒಳ್ಳೆ ಸಲಹೆ ಕೊಟ್ಟೆ, ಇನ್ನೊಂದು ಗ್ಲಾಸ್ ಜ್ಯೂಸ್ ಕುಡಿ ಎಂದು ಮತ್ತಷ್ಟು ಜ್ಯೂಸ್ ಸುರಿದು ಕೊಡುತ್ತಾಳೆ.
ರಂಗಮ್ಮ ಸಂತೋಷ ಪಡುತ್ತಾಳೆ. ಹಾಗೆ ಅನಾಮಿಕಾ ಅವರ ಜೊತೆ ಮಾತನಾಡಿಕೊಳ್ಳುತ್ತಾ ಅಲ್ಲೇ ಕುತ್ಕೋತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಮಾಲತಿ ಓದಿನ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀತಾ ಇರುತ್ತದೆ. ನನ್ ಮಾತು ಕೇಳು ತಂಗಿ, ಹೇಗೂ ಇಂಟರ್ ಓದಿದೀಯಾ, ಡಿಗ್ರಿ ಮಾಡು, ಅಷ್ಟೇ ಹೊರತು ಇಂಜಿನಿಯರಿಂಗು ಡಾಕ್ಟರ್ ಓದು ನಮ್ಗೇನಕ್ಕೆ ಹೇಳು, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಅದನ್ನು ಕೇಳಿದ ಮಾಲತಿ ಮನಸ್ಸು ಭಾರವಾಗುತ್ತದೆ. ಮಾಲತಿಗೆ ಬಹಳ ಓದಿಕೊಂಡು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎನ್ನುವ ಕೋರಿಕೆ ಇರುತ್ತದೆ. ಆದರೆ ರಮೇಶ್ ಮಾತನ್ನು ಕೇಳಿ ಏನು ಮಾತನಾಡಬೇಕೋ ಅರ್ಥವಾಗದು ನಿಶ್ಶಬ್ದವಾಗಿ ನಿಲ್ಲುತ್ತಾಳೆ. ನೋಡು ತಂಗಿ, ನಾವು ಮಿಡಲ್ ಕ್ಲಾಸ್ ಅವರು, ಚಿಕ್ಕ ಚಿಕ್ಕ ಸಂತೋಷಗಳೇ ನಮ್ಮ ಸ್ವಂತ, ದೊಡ್ಡ ದೊಡ್ಡ ಆಸೆ ಹತ್ರಕ್ಕೆ ನಾವು ಹೋಗಲಾರೆವು. ಮನೆ ಕೆಲಸ, ಅಡುಗೆ ಕೆಲಸ ಕಲ್ತ್ಕೋ. ಅದೆಲ್ಲ ಮಗನೇ, ತಂಗಿಗೆ ಓದು ಅಂದ್ರೆ ಪ್ರಾಣ ಅಂತ ನಿಂಗೆ ಗೊತ್ತಲ್ಲ. ದುಡ್ಡಿನ ಸಮಸ್ಯೆ ಇದ್ದರೂ ಏನಾದ್ರೂ ಮಾರ್ಗ ಕಂಡ್ಕೋಬಹುದು. ಮಾಲತಿ ಭವಿಷ್ಯತ್ತಿನ ಕೂಡ ಆಲೋಚಿಸ್ಬೇಕಲ್ಲ. ನೀವೇನೋ ಮಗ ಹಾಗೆ ಮಾತಾಡ್ತಾ ಇದ್ರಿ, ಏನು ಹೇಳದೆ ಹಾಗೆ ಮೌನವಾಗಿದ್ದು ಬಿಟ್ಟಿದ್ದೀರಾ? ನಾನು ಮಾತಾಡದೆ ಇರೋದು ಒಳ್ಳೇದು ಶಾರದಾ. ಮಗಳಿಗೆ ಭವಿಷ್ಯತ್ತು, ಮಗನದು ಆರ್ಥಿಕ ಸಮಸ್ಯೆ, ಎರಡನ್ನು ಸಮಾನವಾಗಿ ನೋಡೋದು ನನ್ನಿಂದಾಗಲ್ಲ ಎಂದು ಹೇಳುತ್ತಲೇ ಮಾಲತಿ ದುಃಖದಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇರುವಾಗ ಅತ್ತಿಗೆ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಪಕ್ಕದಲ್ಲೇ ಕುತ್ಕೋತಾಳೆ. ದುಃಖ ಪಡಬೇಡ ಮಾಲತಿ, ಎಲ್ಲ ಚೆನ್ನಾಗಿ ಆಗುತ್ತೆ. ಅತ್ತಿಗೆ, ನನಗೆ ಓದ್ಬೇಕು, ಆದ್ರೆ ಅಣ್ಣಯ್ಯನ ಮಾತು ಕೇಳ್ತಾ ಇದ್ರೆ ನನ್ನ ಕನಸಿನ ದೋಣಿ ಮುಳುಗಿ ಹೋದ ಹಾಗೆ ಅನ್ಸುತ್ತೆ. ನಮ್ಮ ಪರಿಸ್ಥಿತಿ ನಂಗೆ ಗೊತ್ತು, ಆದ್ರೂ ನನ್ ಮನಸ್ಸು ಒಪ್ಕೋತಾ ಇಲ್ಲ. ಕನಸಿರುವವರು ಯಾವಾಗಲೂ ನಿಲ್ಲಲ್ಲ ಮಾಲತಿ. ಪರಿಸ್ಥಿತಿ ಕಷ್ಟವಾಗಿದ್ದಾಗ ನಾವು ಮತ್ತಷ್ಟು ಬಲವಾಗಿರ್ಬೇಕು. ನೀನು ನಿಜವಾಗಿ ಓದ್ಬೇಕು ಅಂದ್ಕೊಂಡ್ರೆ ಮಾರ್ಗ ತಪ್ಪದೆ ಸಿಕ್ಕುತ್ತೆ. ಆದ್ರೆ ಅದಕ್ಕೆ ದುಡ್ಡು, ಫೀಸು, ಪುಸ್ತಕಗಳು ಇವೆಲ್ಲ ಹೇಗೆ? ಕೇಳು, ಸ್ಕಾಲರ್ಶಿಪ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ. ನಾನು ಅತ್ತೆ ಕೂಡ ಸಹಾಯ ಮಾಡ್ತೀವಿ. ನಿಮ್ಮ ಅಣ್ಣಯ್ಯ ಈಗ ಹಾಗೆ ಮಾತನಾಡ್ತಾ ಇದ್ದಾರೆ ಹೊರತು ನೀನು ನಿನ್ನ ಹಠ ತೋರಿಸಿದರೆ ನಿನ್ನ ಅಣ್ಣಯ್ಯ ಕೂಡ ಅರ್ಥ ಮಾಡ್ಕೋತಾನೆ. ನೀನು ಅಮ್ಮ ಹೇಗೆ ಸಹಾಯ ಮಾಡ್ತೀರ ಅದಕ್ಕೆ? ತಾಟಿ ನಿಂಗಿನ ಜ್ಯೂಸ್ ಮಾಡ್ತೀವಿ ಮಾಲತಿ. ಇದು ಬೇಸಿಗೆ ಕಾಲವಾಗಿದ್ದರಿಂದ ಈಗ ತಾಟಿ ನಿಂಗಿನ ಜ್ಯೂಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೆ ಫಲಿತ ಸಿಕ್ಕುತ್ತೆ. ಸರಿ ಅತ್ತಿಗೆ, ನೀನು ಅಮ್ಮ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರಿಂದ ನಾನು ಹೋಗಿ ಅಣ್ಣನ ಹತ್ರ ಮಾತಾಡ್ತೀನಿ. ಆದ್ರೆ ಈಗ ದುಃಖದಿಂದ ಅಲ್ಲ ಮಾಲತಿ, ಧೈರ್ಯದಿಂದ ನಿಲ್ಬೇಕು, ಮಾತಾಡಬೇಕು. ಮಾಲತಿ ಕಣ್ಣಿನಲ್ಲಿ ಆಸೆ ಮತ್ತೆ ಮಿರುಗುತ್ತದೆ. ಆಕೆ ಧೈರ್ಯವಾಗಿ ಮುಂದಕ್ಕೆ ಬಂದು, ಅಣ್ಣಯ್ಯ, ನಾನು ಚೆನ್ನಾಗಿ ಓದ್ಕೋತೀನಿ, ಸ್ಕಾಲರ್ಶಿಪ್ಗಾಗಿ ಪ್ರಯತ್ನ ಮಾಡ್ತೀನಿ. ಅತ್ತಿಗೆ ಅಮ್ಮ ಸೇರಿ ತಾಟಿ ನಿಂಗಿನ ಜ್ಯೂಸ್ ಮಾರ್ತಾರಂತೆ, ಸೊ ನಿಮ್ಗೆ ಭಾರ ಬಹಳ ಕಡಿಮೆ ಆಗುತ್ತೆ ಎಂದು ಮಾಲತಿ ಧೈರ್ಯವಾಗಿ ಹೇಳುತ್ತಾಳೆ. ಅನಾಮಿಕಾ ಆಗಲೇ ಅವ್ರ ಹತ್ರಕ್ಕೆ ಬರ್ತಾಳೆ. ರಮೇಶ್ ನೋಡುತ್ತಾನೆ. ಒಪ್ಕೊಳ್ರಿ, ನಾನು ಅತ್ತೆ ಮಾವಯ್ಯ ಎಲ್ರೂ ಕಷ್ಟಪಡ್ತೀವಿ. ಮಾಲತಿನ ಚೆನ್ನಾಗಿ ಓದಿಸೋಣ. ಹೆಣ್ಣಿನ ಓದು ದೇಶಕ್ಕೆ ಬೆಳಗು. ರಮೇಶ್ ಸ್ವಲ್ಪ ಹೊತ್ತು ಆಲೋಚಿಸುತ್ತಾನೆ. ತನ್ನ ತಂಗಿಯ ಕಣ್ಣನಲ್ಲಿರುವ ಆ ತಪನ ನೋಡಿ ಮನಸ್ಸು ಬದಲಾಯಿಸ್ಕೊತಾನೆ. ಸರಿ ತಂಗಿ, ಓದ್ಕೋ ಎಂದು ಹೇಳುತ್ತಾನೆ. ಮಾಲತಿ ಬಹಳ ಸಂತೋಷ ಪಡುತ್ತಾಳೆ. ಮಾರನೇ ದಿನ ಶಾರದಾ, ಅನಾಮಿಕಾ ಹೋಗಿ ಮಲ್ಲಯ್ಯನನ್ನು ಭೇಟಿಯಾಗುತ್ತಾರೆ. ತಾಟಿ ನಿಂಗಿನ ಬಗ್ಗೆ ಮಾತನಾಡುತ್ತಾರೆ. ಹಾಗೆ ಮಗು, ಒಂದು ಹೆಣ್ಣು ಮಗುವಿನ ಓದಿಗೆ ನನ್ನ ಹೊಲದಲ್ಲಿರುವ ತಾಟಿ ನಿಂಗು ಸಹಾಯ ಮಾಡ್ತೀವಿ ಅಂದ್ರೆ ಕೊಡದೇ ಇರ್ತೀನಾ? ಕೊಡ್ತೀನಿ ತಾಯಿ ಎಂದು ಹೇಳಿ ಮಲ್ಲಯ್ಯ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 1-2 ಗಂಟೆಯ ನಂತರ ಒಂದು ಎತ್ತಿನ ಗಾಡಿ ತುಂಬಾ ತಾಟಿ ನಿಂಗನ್ನು ತೆಗೆದುಕೊಂಡು ಮಲ್ಲಯ್ಯ ಶಾರದಳ ಮನೆಗೆ ಬರುತ್ತಾನೆ. ಅದನ್ನು ನೋಡಿ ಅತ್ತೆ ಸೊಸೆಯರು ಎಷ್ಟೋ ಸಂತೋಷ ಪಡುತ್ತಾರೆ. ತಗೊಳಮ್ಮ, ನೀವು ಕೇಳಿದ ತಾಟಿ ನಿಂಗನ್ನು ತಗೊಂಡ್ಬಂದಿದ್ದೀನಿ. ಇನ್ನು ನಿಮ್ಮ ಕೆಲಸನ ನೀವು ಶುರು ಮಾಡಿ. ತಪ್ಪದೆ ಮಲ್ಲಯ್ಯ, ನಿನಗೆ ಋಣಪಟ್ಟಿರ್ತೀವಿ ಎಂದು ಹೇಳುತ್ತಲೇ ಮಲ್ಲಯ್ಯ ಸಂತೋಷದಿಂದ ಹೊರಟು ಹೋಗುತ್ತಾನೆ. ಅತ್ತೆ, ನಾವು ತಡ ಮಾಡದೆ ಈ ದಿನವೇ ಗ್ಲಾಸುಗಳು, ಐಸ್, ಸಕ್ಕರೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾಳೆಯಿಂದಲೇ ದೊಡ್ಡ ರೋಡ್ ಹತ್ರ ಸ್ಟಾರ್ಟ್ ಮಾಡೋಣ. ಹೌದು ಸೊಸೆ, ನಾವು ಕಷ್ಟಪಟ್ಟರೆ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಮಾಲತಿ ಓದು ಕೂಡ ಉಪಯೋಗಕ್ಕೆ ಬರುತ್ತೆ. ಮಾರನೇ ದಿನ ಅತ್ತೆ ಸೊಸೆಯರು ದೊಡ್ಡ ರೋಡ್ ಹತ್ರ ಒಂದು ಚಪ್ಪರ ಹಾಕಿಕೊಂಡು ತಾಟಿ ನಿಂಗಿನ ಜ್ಯೂಸ್ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಆ ಕಡೆ ಈ ಕಡೆ ಹೋಗುತ್ತಾ ಇರುವವರು ತಾಟಿ ನಿಂಗಿನ ಜ್ಯೂಸ್ ಹೊಸದಾಗಿ ಇದೆ ಎಂದುಕೊಂಡು ಬಂದು ಕುಡಿತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಾಲತಿ ಓದಿಗಾಗಿ ಅತ್ತೆ ಸೊಸೆಯರು ಶುರು ಮಾಡಿದ ಈ ತಾಟಿ ನಿಂಗಿನ ಜ್ಯೂಸ್ ಮಾರಾಟ 3 ಹೂವಿಗೆ 6 ಕಾಯಿ ಹಾಗೆ ಸಾಗುತ್ತಾ ಅವರನ್ನು ಎಷ್ಟೋ ಸಂತೋಷ ಪಡಿಸುತ್ತದೆ. ಇದು ಇಂದಿನ ಕತೆ. ನೀವು ಯಾವಾಗಲಾದ್ರೂ ತಾಟಿ ನಿಂಗಿನ ಜ್ಯೂಸ್ ಕುಡಿದಿದ್ದೀರಾ? ಒಂದು ವೇಳೆ ಕುಡಿಯದೇ ಇದ್ದರೆ ಅನಾಮಿಕಳ ರೆಸಿಪಿಯನ್ನ ಒಂದು ಸಲ ಟ್ರೈ ಮಾಡಿ. ಈ ಬೇಸಿಗೆಯಲ್ಲಿ ತಪ್ಪದೆ ಕುಡಿಯಿರಿ. ಹೇಗಿದೆಯೋ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅರ್ಧರಾತ್ರಿ 12 ದಾಟಿರುತ್ತದೆ.
ರಮೇಶ್ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡುತ್ತಾ ಆಂದೋಲನದಿಂದ, ಕಮಲ ಚಿಕ್ಕಮ್ಮನ ಮನೆಯಲ್ಲಿ ಕಳ್ಳತನ ಮಾಡ್ಬೇಕು ಅಂತ ಹೋದ ಅನಾಮಿಕ ಗಂಟೆ ದಾಟಿದ್ರು ಬಂದಿಲ್ಲ. ಫೋನ್ ಮಾಡಿ ಕೇಳೋಣ ಅಂದ್ರೆ ಫೋನ್ ಕೂಡ ತಗೊಂಡೋಗಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ಒಂದು ವೇಳೆ ಕಮಲ ಚಿಕ್ಕಮ್ಮನ ಮನೆಗೆ ಹೋಗಿ ಕೇಳಿದ್ರೆ, ಅಮ್ಮೋ ಬೇಡ ಬೇಡ, ನಾನಾಗಿ ನಾನೇ ಅನಾಮಿಕ ಕಳ್ಳಿ ಅಂತ ಹೇಳಿದ ಹಾಗಾಗತ್ತೆ. ದೊಡ್ಡ ಗಲಾಟೆನೆ ನಡೆಯುತ್ತೆ. ಇಷ್ಟು ಕಾಲ ಮನೆಗಳಲ್ಲಿ ನಡೀತಾ ಇರೋ ಚಿಕ್ಕ ಚಿಕ್ಕ ಕಳ್ಳತನಕ್ಕೆ ಕಾರಣ ಅನಾಮಿಕ ಅಂತ ಅಂದುಕೊಂಡು ಊರಿನವರು ಕೊಡುವ ಏಟನ್ನ ತಡೆಯಲಾರಲು ಪಾಪ ಎಂದು ಅಂದುಕೊಳ್ಳುತ್ತಾನೆ ರಮೇಶ್. ಸರಿಯಾಗ ಆಗಲೇ ಅನಾಮಿಕ ಫುಲ್ ಆಗಿ ತುಂಬಿರುವ ತರಕಾರಿ ಚೀಲವನ್ನು ಎತ್ತಿಕೊಂಡು ಭಯದಿಂದ ಸುತ್ತಲೂ ನೋಡುತ್ತಾ ತನ್ನ ಮನೆ ಕಡೆ ನಡೆಯುತ್ತಾ ಇರುತ್ತಾಳೆ. ತಿಳಿದವರ ಮನೆಯಲ್ಲಿ ರಾತ್ರಿ ಹೊತ್ತಲ್ಲಿ ನಾನು ಮಾಡ್ತಾ ಇರುವ ಕಳ್ಳತನವನ್ನ ಯಾರು ನೋಡುವ ಮೊದಲೇ ಚಕಚಕ ಮನೆಗೆ ಹೋಗ್ಬೇಕು. ನನಗಾಗಿ ನನ್ ಗಂಡ ಎದುರು ನೋಡ್ತಾ ಇರ್ತಾನೆ ಅಂದುಕೊಳ್ಳುತ್ತಲೇ ಮನೆಗೆ ಬರುತ್ತಾಳೆ. ರಮೇಶ್ ಅನಾಮಿಕಳನ್ನು ನೋಡಿ ಉಸಿರೆಳೆದುಕೊಳ್ಳುತ್ತಾನೆ. ಶಬ್ದ ಮಾಡದ ಹಾಗೆ ಬಾಗಿಲು ತೆಗೆಯುತ್ತಾನೆ. ಯಾರಾದ್ರೂ ನೋಡಿದ್ರು ಅನಾಮಿಕ? ಮೊದ್ಲು ನನ್ನನ್ನು ಮನೆಯೊಳಗೆ ಹೋಗಕ್ಕೆ ಬಿಡಿ ಎಂದು ಅನಾಮಿಕ ಮನೆಯೊಳಗೆ ಹೋಗುತ್ತಾಳೆ. ರಮೇಶ್ ಬಾಗಿಲು ಹಾಕುತ್ತಾನೆ. ಅನಾಮಿಕ ಉಸಿರೆಳೆದುಕೊಳ್ಳುತ್ತಾಳೆ. ಆದರೆ ಅನಾಮಿಕಂಗೆ ತಿಳಿಯದ ವಿಷಯವೇನು ಅಂದ್ರೆ, ಅವಳಿಗೆ ತಿಳಿಯದ ಹಾಗೆ ಊರಿನ ರೈತ ಚಿನ್ನಯ್ಯ ನೋಡಿರುತ್ತಾನೆ. ಒಂದು ಮರದ ಹಿಂದೆ ಬಚ್ಚಿಕೊಂಡಿರುತ್ತಾನೆ. ಈ ಅನಾಮಿಕ ಏನು ಇಷ್ಟು ಅರ್ಧರಾತ್ರಿ ಹೊತ್ತು ಚೀಲದಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದಾಳೆ? ನಿಜಕ್ಕೂ ಇಷ್ಟು ಅರ್ಧರಾತ್ರಿ ಏಕೆ ಹೊರಗೆ ಬಂದಿದ್ದಾಳೆ? ಬೆಳಿಗ್ಗೆ ಶಾರದಾ ಅತ್ತಿಗೆಯನ್ನು ಕೇಳಿದ್ರೆ ಎಲ್ಲ ವಿಷಯ ತಿಳಿಯುತ್ತೆ ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಭಾವನ ಕಿಚನ್ ಅಲ್ಲಿ ನಿಂತ್ಕೊಂಡು ತುಂಬಿರುವ ಬೇಳೆ ಉಪ್ಪು ಡಬ್ಬವನ್ನು ನೋಡುತ್ತಾ ಸಂತೋಷ ಪಡ್ತಾ ಇರುವಾಗ ಅವಳ ಗಂಡ ವಿನೋದ್ ಬರ್ತಾನೆ. ಭಾವನಾ, ಈ ದಿನ ಯಾರ ಮನೆಯಲ್ಲಿ ಏನ್ ಕಳ್ಳತನ ಮಾಡಿದೆ? ಕಮಲ ಚಿಕ್ಕಮ್ಮನ ಮನೆಯಿಂದ ಜೀರಿಗೆ, ಮೆಂತೆ, ಮೆಣಸಿನಕಾಯಿ ಕಳ್ಳತನ ಮಾಡಿ ಡಬ್ಬದಲ್ಲಿ ತುಂಬಿಸಿಟ್ಟಿದ್ದೀನಿ. ನಾಳೆ ಅರ್ಧರಾತ್ರಿ ಮಾಲ್ತಿ ಅಕ್ಕನ ಮನೆಯಿಂದ ಬೆಳ್ಳುಳ್ಳಿ ಪೇಸ್ಟು, ಶುಗರು, ಟೀ ಪುಡಿನ ಕೂಡ ಕಳ್ಳತನ ಮಾಡ್ತೀನಿ. ಖಾಲಿಯಾಗಿರುವ ಡಬ್ಬಗಳನ್ನೆಲ್ಲ ತುಂಬಿಸ್ತೀನಿ. ಆಗ ನಮಗೆ 10 ದಿನದವರೆಗೂ ಎಂತ ಕಷ್ಟನೂ ಇರೋದಿಲ್ವಲ್ಲ ಭಾವನಾ? ಹೌದು ರೀ, ನೀವೇನಕ್ಕೆ ಎದ್ದಿದ್ದೀರಾ? ಮಲ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ? ನೀನ್ ಹೇಳ್ದೆ, ಆದ್ರೆ ನನಗೆ ನಿದ್ರೆ ಬರ್ತಾ ಇಲ್ಲ ಭಾವನಾ. ಹೀಗೆ ಅರ್ಧರಾತ್ರಿ ಹೊತ್ತು ತಿಳಿದವರ ಮನೆಯಲ್ಲಿ ಮಾಡ್ತಾ ಇರುವ ಈ ಚಿಕ್ಕ ಪುಟ್ಟ ಕಳ್ಳತನದ ಬಗ್ಗೆ ಯಾರಾದ್ರೂ ನೋಡಿದ್ರೆ ಹೇಗೆ ಅಂತ ಭಯವಿರುತ್ತಲ್ಲ. ಹೆಂಡತಿ ಮೇಲೆ ಬಹಳನೇ ಪ್ರೇಮವಿದೆ, ಬನ್ನಿ ಇನ್ನು ಮಲ್ಕೊಳ್ಳೋಣ ಎಂದು ಇಬ್ಬರು ಹೋಗಿ ಮಲಗುತ್ತಾರೆ. ಅನಾಮಿಕ ಫ್ರಿಡ್ಜ್ ಬಾಗಿಲು ತೆಗಿತಾಳೆ. ಕಮಲ ಚಿಕ್ಕಮ್ಮನ ಮನೆಯಿಂದ ಕಳ್ಳತನ ಮಾಡಿ ಏನ್ ತಗೊಂಬಂದೆ ಅನಾಮಿಕ? ತರಕಾರಿ, ಸೊಪ್ಪು, ಹಣ್ಣು ತಗೊಂಡ್ಬಂದಿದ್ದೀನಿ ರೀ. ಅವನ್ನ ಈಗ್ಲೇ ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ನೀವು ಹೋಗಿ ಮಲ್ಕೊಳ್ಳಿ, ನಾನು ಎಲ್ಲ ಜೋಡಿಸಿ ಬರ್ತೀನಿ. ನೀನು ಪಕ್ಕದಲ್ಲಿ ಇಲ್ದೇ ಇದ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಗೊತ್ತಲ್ಲ ಅನಾಮಿಕ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ. ಈ ಸಂಭ್ರಮಕ್ಕೆ ಏನು ಕಡಿಮೆ ಇಲ್ಲ, ಹೋಗಿ ನಾನು ಬರ್ತೀನಿ ಎಂದು ಕೋಪದಿಂದ ಹೇಳುತ್ತಾಳೆ. ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಅನಾಮಿಕ ಎಲ್ಲವನ್ನು ಫ್ರಿಡ್ಜ್ ತುಂಬುತ್ತಾಳೆ. 3 ದಿನದವರೆಗೂ ತರಕಾರಿ ಬಗ್ಗೆ ಆಲೋಚಿಸಬೇಕಾದ ಅಗತ್ಯವಿಲ್ಲ ಎಂದು ಫ್ರಿಡ್ಜ್ ಕ್ಲೋಸ್ ಮಾಡಿ ಮಲಗುವ ರೂಮಿಗೆ ಹೋಗುತ್ತಾಳೆ. ಮಾರನೇ ದಿನ ಕಮಲ ಚಿಕ್ಕಮ್ಮ ಅಳುತ್ತಾ ಇರುವಾಗ ಊರಿನವರ ಜೊತೆ ಅನಾಮಿಕ, ಭಾವನಾ ಆಕೆ ಹತ್ರ ಬರ್ತಾರೆ. ಅನಾಮಿಕ, ಭಾವನಾ ಕೋಪದಿಂದ ನೋಡ್ಕೋತಾರೆ. ಇಬ್ಬರು ವಾರಗಿತ್ತಿಯರು, ಬೇರೆ ಬೇರೆ ಸಂಸಾರಗಳು. ಒಬ್ಬರು ಅಂದ್ರೆ ಒಬ್ಬರಿಗೆ ಕ್ಷಣ ಕೂಡ ಆಗೋದಿಲ್ಲ. ಏನ್ ನಡೀತು ಚಿಕ್ಕಮ್ಮ, ಯಾಕೆ ಅಷ್ಟೆಲ್ಲ ಅಳ್ತಾ ಇದೀಯಾ? ಅಯ್ಯೋ ಅನಾಮಿಕ, ನನ್ ಮನೇಲಿ ಕಳ್ಳರು ಬಂದಿದ್ರೆ ಕಿಚನ್ ಅಲ್ಲಿ ಇರ್ಬೇಕಾದ ಜೀರಿಗೆ, ಮೆಂತೆ, ಮೆಣಸಿನಕಾಯಿನ ತಗೊಂಡು ಹೋಗಿದ್ದಾರೆ ಅನಾಮಿಕ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಅನಾಮಿಕ ತನ್ನಲ್ಲಿ ತಾನು, ಇದೇನಿದು, ನಾನು ಕಳ್ಳತನ ಮಾಡಿದ್ದು ತರಕಾರಿಗಳು, ಸೊಪ್ಪು, ಹಣ್ಣು ಅಲ್ವಾ? ಮತ್ತೆ ಕಮಲ ಚಿಕ್ಕಮ್ಮ ಜೀರಿಗೆ, ಮೆಂತೆ, ಮೆಣಸಿನಕಾಯಿ ಅಂತ ಇದ್ದಾಳೆ ಯಾಕೆ? ಅಂದ್ರೆ ಈ ಊರಲ್ಲಿ ನಾನು ಅಲ್ಲದೆ ಇನ್ನೊಂದು ಹೆಣ್ಣು ಕಳ್ಳಿ ಇದ್ದಾಳೆ ಅನ್ನೋ ಮಾತು. ಯಾರು ಅಂತ ತಿಳ್ಕೋಬೇಕು ಎಂದು ಭಾವನ ಕಳೆ ನೋಡುತ್ತಾಳೆ. ಭಾವನ ಬೆವರು ಸುರಿಸುತ್ತಾ ಇರ್ತಾಳೆ. ತನ್ನಲ್ಲಿ ತಾನು, ಅಮ್ಮಯ್ಯ, ನಡೆದ ಕಳ್ಳತನದ ಬಗ್ಗೆ ಹೊರಗಿಟ್ಟಿದ್ದಾಳೆ. ಆದ್ರೆ ಮಾಡಿದ ನನ್ನ ಬಗ್ಗೆ ಏನೋ ತಿಳಿಲಾರ್ದೆ ಹೋಗಿದ್ದಾಳೆ. ಈಗಾಗ್ಲೇ ನಾವು ಮತ್ತೊಂದು ಕಳ್ಳತನ ಮಾಡಬಾರ್ದು ಎಂದು ಅಂದುಕೊಳ್ಳುತ್ತಾಳೆ. ಅನಾಮಿಕ ಭಾವನಳನ್ನು ನೋಡುತ್ತಾ, ನನ್ನ ವಾರಗಿತ್ತಿ ಭಾವನ ಯಾಕೋ ಸ್ವಲ್ಪ ಗಾಬರಿಯಾಗಿದ್ದಾಳೆ. ಏನ್ ನಡೆದಿರುತ್ತೆ? ಎಲ್ಲ ಬಿಟ್ಟು ಆ ಕಳ್ಳ ನನ್ನ ವಾರಗಿತ್ತಿ ಭಾವನ ಅಲ್ವಲ್ಲ? ಏನೇನಾದ್ರೂ ಸರಿ, ನಾನ್ ಜಾಗೃತಿಯಾಗಿರ್ಬೇಕು ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಆಗಲೇ ಭಾವನಾ, ಈ ಕಳ್ಳಿ ಯಾರು ಚಿಕ್ಕಮ್ಮ? ಜೀರಿಗೆ, ಮೆಂತೆ, ಮೆಣಸಿನಕಾಯಿ ತಗೊಂಡೋಗಿದ್ದು ಎಂದು ಅನ್ನುತ್ತಾಳೆ. ಎಲ್ಲರೂ ಆಶ್ಚರ್ಯದಿಂದ ಭಾವನಳನ್ನು ನೋಡುತ್ತಾರೆ. ಅವಳು ಮಾತಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥ ಮಾಡಿಕೊಂಡು ತಕ್ಷಣ, ಅದೇ ಚಿಕ್ಕಮ್ಮ, ಆ ಕಳ್ಳ ಅನ್ನೋದು ಬಿಟ್ಟು ಕಳ್ಳಿ ಎಂದೆ. ಆದ್ರೂ ಆ ಕಳ್ಳ ಅದನ್ನ ತಗೊಂಡೋಗಿ ಏನ್ ಮಾಡ್ಕೋತಾನೋ ಏನೋ. ಅವನ್ ಕೈ ಬಿದ್ದೋಗ, ಅವನ್ ಕಾಲಿಗೆ ಪಕ್ಷವಾತ ಬರ್ಲಿ, ಬೇಳೆ ಸಾಮಾನಿನ ಜೊತೆ ಫ್ರಿಡ್ಜ್ ಅಲ್ಲಿ ಬೆಟ್ಟ ತರಕಾರಿಗಳು, ಸೊಪ್ಪು, ಹಣ್ಣುಗಳನ್ನು ಕೂಡ ತಗೊಂಡೋಗಿದ್ದಾನೆ. ಅವನ್ ಕಣ್ಣಲ್ಲಿ ಖಾರ ಹೊಡಿಯ ಎಂದು ಅನ್ನುತ್ತಾಳೆ. ಆಗ ಭಾವನ ತನ್ನಲ್ಲಿ ತಾನು, ಓಹೋ, ಈ ಊರಿನಲ್ಲಿ ನನ್ ಜೊತೆಯಾಗಿ ಇನ್ನೊಂದು ಲೇಡಿ ಕಳ್ಳಿ ಕೂಡ ಇದ್ದಾಳೆ ಅನ್ನೋ ಮಾತು. ನನ್ನ ಅಂಜನ ಪ್ರಕಾರ ಆ ಕಳ್ಳಿ ನನ್ನ ವಾರಗಿತ್ತಿ ಅನಾಮಿಕ ಆಗಿರ್ತಾಳೆ.
ಸ್ವಲ್ಪ ಜಾಗ್ರತೆ ಪಡಬೇಕು ಎಂದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಅನಾಮಿಕಂಗೆ ಬೆವರು ಸುರಿಯುತ್ತಾ ಇರುತ್ತದೆ. ಭಾವನಳನ್ನು ನೋಡಿ ಭಾವನ ಹೋಗ್ತಾ ಇದ್ದಾಳೆ. ನಾನು ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ, ನಾನು ಕೂಡ ನಿಧಾನವಾಗಿ ಇಲ್ಲಿಂದ ಹೊರಟು ಹೋಗೋದು ಒಳ್ಳೇದು ಅಂದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಆ ದಿನ ರಾತ್ರಿ 10 ಗಂಟೆ ಸಮಯ. ಬೀದಿ ಲೈಟ್ಗಳ ಬೆಳಕಿನಲ್ಲಿ ಕಂಚನಪಲ್ಲಿ ಗ್ರಾಮ ಎಷ್ಟೋ ಪ್ರಶಾಂತವಾಗಿರುತ್ತದೆ. ಸರ್ಪಂಚ್ ಭೂಪತಿ ತನ್ನ ಮನೆಯಲ್ಲಿ ಮೈಕ್ ಹಿಡ್ಕೊಂಡು ಹೇಳಲಿಕ್ಕೆ ಶುರು ಮಾಡುತ್ತಾನೆ. ಊರಿನ ಮಧ್ಯದಲ್ಲಿರುವ ಉದ್ದನೆಯ ಸ್ತಂಭಕ್ಕೆ 2 ದೊಡ್ಡ ಸೌಂಡ್ ಬಾಕ್ಸ್ ಕಟ್ಟಿರುತ್ತದೆ. ಭೂಪತಿ ಹೇಳ್ತಾ ಇರುವ ಮಾತುಗಳು ಊರೆಲ್ಲ ಕೇಳಿಸ್ತಾ ಇರುತ್ತದೆ. ಕಂಚನಪಲ್ಲಿ ಗ್ರಾಮದ ಪ್ರಜೆಗಳೆಲ್ಲರಿಗೆ ಸರ್ಪಂಚ್ ಭೂಪತಿ ಹೇಳುವುದು ಏನು ಅಂದ್ರೆ, ಊರಿನಲ್ಲಿ ಕಳ್ಳರು ಮಾಡ್ತಾ ಇರುವ ಭಯ ಊರೇ ಭಯಪಡ್ತಾ ಇದೆ. ಗಟ್ಟಿಯಾಗಿ ಮನೆಗೆ ಬೀಗ ಹಾಕಿಕೊಂಡು ಅಡಿಗೆ ಸಾಮಾನುಗಳನ್ನು, ತರಕಾರಿಗಳನ್ನು, ಸೊಪ್ಪನ್ನು ಎಲ್ಲವನ್ನು ಭದ್ರವಾಗಿ ಇಟ್ಕೊಳ್ಳಿ. ಇದು ಈ ದಿನಕ್ಕೆ ಕೊನೆಯ ಎಚ್ಚರಿಕೆ. ಇನ್ನು ನನಗ್ ಕೂಡ ನಿದ್ದೆ ಬರುತ್ತೆ, ನಾನು ಮಲ್ಕೋತೀನಿ ಎಂದು ಹೇಳಿ ಭೂಪತಿ ಮೈಕ್ ಆಫ್ ಮಾಡುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಳ ಮನೆಯಲ್ಲಿ ರಮೇಶ್ ಅನಾಮಿಕ ಮಲಗಲಿಲ್ಲ. ಭಾವನ ಮನೆಯಲ್ಲಿ ಭಾವನ ವಿನೋದು ಮಲಗಿರಲಿಲ್ಲ. ಆ ದಿನ ರಾತ್ರಿ ಕಳ್ಳತನ ಮಾಡಿ ತೆಗೆದುಕೊಂಡು ಬರುವ ವಸ್ತುಗಳ ಬಗ್ಗೆ, ಮನೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಅರ್ಧರಾತ್ರಿ 1 ಗಂಟೆ ದಾಟಿರುತ್ತದೆ. ಊರೆಲ್ಲ ಪ್ರಶಾಂತವಾಗಿ ಮಲಗಿರುತ್ತದೆ. ರೈತ ಚಿನ್ನಯ್ಯ ಊರಿನಲ್ಲಿ ಮಧ್ಯದಲ್ಲಿರುವ ಒಂದು ಮರದ ಕೆಳಗೆ ಮಲಗಿಕೊಂಡು ಅನಾಮಿಕಳ ಮನೆ ಕಡೆ ನೋಡ್ತಾ ಇರ್ತಾನೆ. ಅನಾಮಿಕ ಮನೆಯೊಳಗಿಂದ ನಿಧಾನವಾಗಿ ಚೀಲ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ. ಅದು ಚಿನ್ನಯ್ಯ ನೋಡುತ್ತಾನೆ. ಈ ದಿನ ಅನಾಮಿಕಳನ್ನ ಹೇಗಾದ್ರೂ ಹಿಡ್ಕೋಬೇಕು, ಅವಳೇ ಕಳ್ಳಿ ಅಂತ ಹೇಳ್ಬೇಕು ಅಂದುಕೊಳ್ಳುತ್ತಾ ನಿದ್ರೆ ನಡೆಸುತ್ತಾ ಮಲಗಿರುತ್ತಾನೆ. ಭಾವನ ಕೂಡ ಮನೆಯಿಂದ ಹೊರಗೆ ಬರುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಚಿನ್ನಯ್ಯ ಗಾಬರಿಯಿಂದ ಊರೆಲ್ಲ ತಿರುಗುತ್ತಾ, ಈ ಅನಾಮಿಕ ಎಲ್ಲಿಗೆ ಹೋದ ಹಾಗೆ, ಏನ್ ಕಳ್ತನ ಮಾಡಿದ ಹಾಗೆ, ಛೇ 1 ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಅನಾಮಿಕ ಎಲ್ಲಿಗೆ ಹೋಗಿದ್ದಳು ಕಾಣಿಸ್ತಾ ಇಲ್ಲ. ಊರಲ್ಲಿ ನಡೀತಾ ಇರುವ ಕಳ್ಳತನಕ್ಕೆ ಅನಾಮಿಕಂಗೂ ಖಚಿತವಾಗಿ ಏನೋ ಸಂಬಂಧ ಇದ್ದೇ ಇರುತ್ತೆ ಅಂದುಕೊಳ್ಳುತ್ತಾ ಹುಡುಕುತ್ತಾ ಇರುತ್ತಾನೆ. ಕಳ್ಳತನ ಮಾಡಿದ ವಸ್ತುಗಳಿಂದ ಅನಾಮಿಕ ಒಂದು ದಾರಿಯಿಂದ ಹೋಗ್ತಾ ಇರ್ತಾಳೆ. ಭಾವನ ಮತ್ತೊಂದು ದಾರಿಯಲ್ಲಿ ಬರುತ್ತಾಳೆ. ಇಬ್ಬರು ಒಂದು ಕಡೆ ಎದುರಾಗುತ್ತಾರೆ. ಅವರ ಕೈಯಲ್ಲಿರುವ ಚೀಲಗಳನ್ನು ನೋಡುತ್ತಲೇ ಇಬ್ಬರಿಗೂ ಕಳ್ಳರು ಎಂದು ಅರ್ಥವಾಗಿ ಹೋಗುತ್ತೆ. ಇಬ್ಬರು ಒಂದು ಕಡೆ ನಿಂತ್ಕೊಂಡು ಮಾತನಾಡಿಕೊಳ್ಳುವುದು ಚಿನ್ನಯ್ಯ ನೋಡುತ್ತಾನೆ. ಅಮ್ಮೋ, ವಾರಗಿತ್ತಿಯರು ಹಗಲೆಲ್ಲ ಅಮಾಯಕವಾಗಿ ಕಾಣಿಸುತ್ತಾ ರಾತ್ರಿ ವೇಳೆ ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಮಾತು. ಇನ್ನೇನು ನೋಡ್ಕೊಳ್ಳಿ, ನಿಮ್ಮ ಕತೆ ನಾನು ಹೇಗೆ ಮುಗಿಸ್ತೀನೋ ಎಂದು ತಡ ಮಾಡದೆ ಅವರಿಗೆ ಕಾಣಿಸಿದ ಹಾಗೆ ಹೊರಟು ಹೋಗುತ್ತಾನೆ. ಅನಾಮಿಕ ಭಾವನ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಅವರ ಮನೆಗೆ ಅವರು ಹೊರಟು ಹೋಗುತ್ತಾರೆ. ಇನ್ನು ಆಗಿನಿಂದ ಅನಾಮಿಕ ಭಾವನ ಸೇರಿ ಒಗ್ಗಟ್ಟಾಗಿ ಕಳ್ಳತನ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ 2 ದಿನ ಕಳೆಯುತ್ತದೆ. 3ನೇ ದಿನ ರಾತ್ರಿ ಅನಾಮಿಕ ಭಾವನ ಒಟ್ಟಿಗೆ ಜೊತೆಗೂಡಿ ಕಳ್ಳತನ ಮಾಡಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಭೂಪತಿ ಜೊತೆ ಸೇರಿ ಊರಿನವರು ಕಾಣಿಸುತ್ತಾರೆ. ಅಕ್ಕ, ನಾವು ಸಿಕ್ಕಾಕೊಂಡ್ವಿ. ನೀನು ದೊಡ್ಡ ಐರನ್ ಲೆಗ್ ಅಂತ ಗೊತ್ತಿದ್ದು ಕೂಡ ನಿನ್ ಜೊತೆ ಸೇರ್ದೆ ನೋಡು, ನಂದೇ ಬುದ್ಧಿ ಕಡಿಮೆ. ಛೆ, ಇಷ್ಟು ಕಾಲದಲ್ಲಿ ನಾನು ಯಾವತ್ತೂ ಸಿಕ್ಕಿರ್ಲಿಲ್ಲ. ಮೊನ್ನೆ ನೀನು ಸಿಕ್ಕೆ, ಈ ದಿನ ಹೀಗೆ ಸಿಕ್ಕಾಕೊಂಡ್ವಿ. ಏನ್ ಜಾತಕನೇ ನಿಂದು? ನಂಗೂ ಹಾಗೆ ಅನ್ಬೇಕು ಅಂತ ಇದೆ ಅಕ್ಕ, ಆದ್ರೆ ನಾನು ಹಾಗೆ ಅನ್ನಲಾರೆ. ನೀನು ದೊಡ್ಡವಳಲ್ವಾ? ಇಲ್ಲಿ ನೋಡಿ ವಾರಗಿತ್ತೇರಿ, ಊರಿನಲ್ಲಿ ನಡೀತಾ ಇರುವ ಕಳ್ಳತನಕ್ಕೆ ನೀವೇ ಕಾರಣ ಅಂತ ಈಗ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಇಷ್ಟು ರಾತ್ರಿ ಹೊತ್ತು ಪಂಚಾಯತಿ ಇಡೋದು ಅಷ್ಟು ಒಳ್ಳೇದಲ್ಲ. ಬೆಳಿಗ್ಗೆ 10 ಗಂಟೆಗೆ ಪಂಚಾಯಿತಿ. ನಿಮ್ಮ ಅತ್ತೆ ಮಾವಂದಿರನ್ನು ಕರ್ಕೊಂಬನ್ನಿ, ಈಗ ಮನೆಗೆ ಹೋಗಿ ಎಂದು ಹೇಳುತ್ತಾನೆ ಭೂಪತಿ. ವಾರಗಿತ್ತಿಯರು ಅನಾಮಿಕ ಭಾವನ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಶಾರದಾಳ ಮನೆ ಮುಂದೆ ಅನಾಮಿಕ ಭಾವನ ನಿಂತಿರುತ್ತಾರೆ. ಅವರನ್ನು ನೋಡಿದ ಶಾರದಾ, ಬೇರೆ ಸಂಸಾರ ಇರ್ತೀನಿ ಅಂತ ಕಳ್ಳರಾಗಿ ಬದಲಾಗಿ ಪಂಚಾಯತಿವರೆಗೂ ಬಂದ ಮೇಲೇನೆ ಈ ಅತ್ತೆ ಮನೆಗೆ ನೆನಪಿಗೆ ಬಂತಾ? ಕ್ಷಮಿಸ್ಬಿಡಿ ಅತ್ತೆ, ಈಗ ನಮ್ಮನ್ನ ಕಾಪಾಡಿ. ಹೌದು ಅತ್ತೆ, ಬೇರೆ ಸಂಸಾರ ಇಟ್ಟು ನಾವು ತಪ್ಪು ಮಾಡಿದ್ವಿ, ನಮ್ಮನ್ನ ಪಂಚಾಯತಿಯಿಂದ ಹೇಗಾದ್ರೂ ಕಾಪಾಡಿಯತ್ತೆ ಎಂದು ಇಬ್ಬರು ಬೇಡಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಪಂಚಾಯತಿ ಮುಂದೆ ನಿಂತಿರುತ್ತಾರೆ. ಊರಿನವರು ಅನಾಮಿಕ ಭಾವನಳನ್ನು ಕೋಪದಿಂದ ನೋಡುತ್ತಾ ಬೈತಾ ಇರ್ತಾರೆ. ಶಾರದಾ ಪ್ರಸಾದರು ಬರುತ್ತಾರೆ. ಶಾರದಾ, ನಿನ್ನ ಸೊಸೆಯರು ಮಾಡಿದ್ದು ಎಲ್ಲವೂ ನಿನಗೆ ಗೊತ್ತಿದೆ ಅಲ್ಲ, ಈಗ ಏನ್ ಮಾಡ್ಬೇಕು ಅಂತ್ಯಾ? ಸರ್ಪಂಚ್ ಅವರೇ, ನನ್ನ ಮಕ್ಕಳು ರಮೇಶ್ ಏನಾದರೂ ಸೋಮಾರಿಗಳು. ಕೆಲಸ ಮಾಡೋದು ಅವರಿಂದಾಗಲ್ಲ. ಇನ್ನು ನಮ್ಮ ಸೊಸೆಯರಿಗೆ ಮನೆ ಕೆಲಸವೇ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ. ಹೊರಗೆ ಹೋಗಿ ಕೆಲಸ ಮಾಡುವಷ್ಟು ಬುದ್ಧಿ ಇಲ್ಲ. ಅದಕ್ಕೆ ಈ ಚಿಕ್ಕ ಪುಟ್ಟ ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಸರ್ಪಂಚ್ ಅವರೇ, ನನ್ನ ಮುಖ ನೋಡಿ ಬಿಟ್ಟುಬಿಡಿ. ಯಾರ ಮನೆಯಲ್ಲಿ ಏನು ಸಾಮಾನು ಎಷ್ಟಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕೊಡಿಸ್ತೀನಿ ಎಂದು ಹೇಳುತ್ತಾಳೆ. ಇನ್ನು ಊರಿನವರು ಆ ಮಾತು ಕೇಳಿ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ವಾರಗಿತ್ತಿಯರು ಅತ್ತೆ ಮಾವಂದಿರ ಜೊತೆ ಸೇರಿ ಒಂದು ದೊಡ್ಡ ಮನೆಯಲ್ಲಿ ಇರುತ್ತಾರೆ. ವಾರಗಿತ್ತಿಯರು ಕೂಡ ಕಳ್ಳತನ ಮಾಡುವುದು ಬಿಡುತ್ತಾರೆ. ರಮೇಶ್ ವಿನೋದರು ಕೆಲಸಕ್ಕೆ ಹೋಗಲಿಕ್ಕೆ ಶುರು ಮಾಡುತ್ತಾರೆ.